ಬೆಳಗ್ಗೆ ಡಿಮಾರ್ಟ್ಗೆ ಹೋಗಿ ನನ್ನ ಫೇವ್ರೇಟ್ ಎಲ್ಲ ಏನೇನು ಬೇಕು ಅದೆಲ್ಲ ತೊಗೊಂಡು ತಿನ್ನೋದು. ಪೀನಟ್ ಬಟರು, ಆ್ಯಪಲ್ಲು, ಬ್ರೆಡ್ಡು ಎಲ್ಲ ತೊಗೊಂಡು. ನಮ್ಮಮ್ಮ ವೀಡಿಯೋ ಮಾಡಲಿ ಅಂದ್ಬಿಟ್ಟು ನೀಟಾಗಿ ರೆಡಿಯಾಗಿ ಬಂದವಳೆ. ಬಾಯ್ ಬಾಯ್ ಬಾಯ್. ಸೀದಾ ರೈಲ್ವೆ ಸ್ಟೇಷನ್ಗೆ ಹೋಗಿ ಒಂದೆರಡು ಟಿಕೆಟ್ ತೊಗೊಂಡು ಪ್ರಯಾಗ್ರಾಜ್ಗೆ ಸೀದಾ ಹೊರಟು ನಾನು ಮತ್ತು ನಮ್ಮ ಹುಡುಗ. ನನ್ನ ಒಂದು ಟ್ರೈನ್ ಜರ್ನಿ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿರಬೇಕು ಅಂತಲೇ ಒಳ್ಳೊಳ್ಳೆ ಮೂಮೆಂಟ್ಗಳನ್ನ ಕ್ರಿಯೇಟ್ ಮಾಡಿದೆ. ಅದನ್ನ ಒಂದು ನೋಡಿ. ಇವಾಗ ನಾವು ಕ್ಲಾಪ್ಸ್ ಹೊಡಿಯೋಕೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲರೂ ನೋಡಿ ಯಾವ ಥರ ಕ್ಲಾಪ್ಸ್ ಹೊಡಿತಾರೆ ಇಡೀ ಟ್ರೈನಲ್ಲೇ. ಸ್ಟಾರ್ಟ್ ಕರ್ತ ಭಯ. ಸ್ಟಾರ್ಟ್ 2 3 ಸ್ಟಾರ್ಟ್ ಮಾಡೋದಷ್ಟೇ. ಮೋಕ್ಷ ಜಾಗ, ಇದು ತೀರ್ಥ ಜಾಗ, ಅದು ಪುಣ್ಯ ಸ್ಥಾನ, ಇದು ತೀರ್ಥ ಸ್ಥಾನ. ಅಲ್ಲಿ ಮಾಡುವಂತ ಇಲ್ಲಿ ಮಾಡಿ. ನಿಮ್ಮ ಹಿರಿಯ ಆತ್ಮಗಳಿಗೆ ನೀವು ಸ್ನಾನ ಕೊಡೋದಾಗಿದ್ರೆ ಅವ್ರನ್ನ ನೀವು ಮಾಡಿಸ್ತೀವಿ ಅನ್ನೋದಾಗಿದ್ರೆ ಒಬ್ಬಡಿ ಕಾಶಿ ಒಬ್ಬರು ಸ್ನಾನ ಮಾಡ್ಕೊಂಡು ಆಮೇಲೆ ಸ್ನಾನ ಕೊಡೋದ್ರಿ. ಮುಂದೆ ಯಾರು ಹಿರಿಯರು ಅಂಥವ್ರು ಇದ್ದಾರೆ ಅನ್ನೋದಾದ್ರೆ ಇಲ್ಲ ಅನ್ನೋದಾದ್ರೆ ಪರವಾಗಿಲ್ಲ. ನಮ್ಮ ಕರ್ನಾಟಕದ ನಾಗೋ ಸಾಧು ಮಾತು ಕೇಳಿ ಫಸ್ಟು ಅಯೋಧ್ಯೆ ಕರ್ಕೊಯ್ತಾನೆ. ಇಲ್ಲಿಗೆ ಬಂದ್ಬಿಟ್ಟು ಟ್ರೈನ್ ಟಿಕೆಟ್ ಬುಕ್ ಮಾಡಿಸೋಣ. ಇದು ಟ್ರೈನ್ ಟಿಕೆಟ್ ತೋರಿಸಿದ್ದಾರೆ. ಟ್ರೈನ್ ಟಿಕೆಟ್ ಫಸ್ಟ್ ಬಂದು ಹಿಂದೆ ಕಡೆ ಕೂತಿದ್ದು, ಅವ್ರದ್ದು ರಿಸರ್ವೇಷನ್ ಆಗಿದೆ. ಅಲ್ಲಿ ಹಿಂದೆ ಕಡೆ ಕೇಳಿದ್ಗೆ ಪೊಲೀಸ್ನವರು ಇದು ಟಿಕೆಟ್ ತೊಗೊಳಂಗಿಲ್ಲ ಅಂತ ಏನಂದ್ರು, ಫ್ರೀ ಅಂತ ಅಂದರು. ನಾವು ಸುಮ್ಮನೆ ಯಾಕೆ ಬೇಕು ಅಂತ ತಗೊಂಡು ಈಗ ನೆಕ್ಸ್ಟ್ ಹೋಯ್ತಿರೋದು ಅಯೋಧ್ಯೆಗೆ. ಜನರಲ್ ಟಿಕೆಟ್ ತೊಗೊಂಡು ರಿಸರ್ವೇಷನಲ್ಲಿ ಕೂತಿದ್ವಿ. ಯಾವಾಗ ಓಡಿಸ್ತಾರೆ ಗೊತ್ತಿಲ್ಲ. ಹೋಗೋದು ಹೆಂಗಿದ್ರು ಟಿಕೆಟ್ ತೊಗೊಂಡಿದ್ವಿ. ಚೆಕ್ಕಿಂಗ್ ಎಲ್ಲ ಇರುತ್ತೆ, ಸ್ಟ್ರಿಕ್ಟ್ ಆಗಿದೆ. ಲೋಕಲ್ ಸ್ಟಾರ್ ಅವನು ಇಲ್ಲೆಲ್ಲ ಲೋಕಲ್ ಅವ್ರು ಹಿಂಗೆ ಇರ್ತಾರೆ, ಅದಕ್ಕೆ ನಾನು ಹಿಂಗೆ ಇದ್ದೀನಿ. ನನಗೆ ಚಳಿ ಆಯ್ತೀನಿ. ನಾನು ಬೆಂಗಳೂರವನು, ಅದಕ್ಕೆ ಬೆಂಗಳೂರು ಅಂತ ಇದ್ದೀನಿ ನೋಡಿ. ಅವನು ಫುಲ್ ಕವರ್ ಚೋಳಿ ಅಂತವ್ರು ನೋಡಿ ನಮ್ಮ ಜೊತೆ. ಹೌದಾ? ನಾನು ಸುಮ್ಮನೆ ಆಗ್ತಾ ಇದೆ, ಯಾರು ಹೇಳೋಣ. ಇಲ್ಲಿ ಬಿಸಿಲು, ಈ ಕಡೆ ಸ್ವಲ್ಪ ಬಿಸಿಲೇ ಇದೆ. ಈಗಿಲ್ಲಿ ಬಿಸಿಲು ಬರ್ತಿದೆ. ನಮ್ಮ ಬಿಸಿಲು ಬರ್ತಾ ಇದೆ ನಮಗೆ. ವೈಬ್ಸ್, ಗುಡ್ ವೈಬ್ಸ್ ಓನ್ಲಿ. ನಿಜವಾಗ್ಲೂ ನಮ್ಮ ಬೆಂಗಳೂರಿಂದ ಬಂದಿದ್ದು ಬೇಜಾರಾಗಲಿಲ್ಲ. ಆದರೆ ಇಲ್ಲಿ ಬಂದಿದ್ದು ಇದು ಪ್ರಯಾಗ್ರಾಜಿಂದ ಅಯೋಧ್ಯೆಗೆ ಬಂದಿದ್ದು ಸಿಕ್ಕಾಪಟ್ಟೆ ಬೇಜಾರಾಯಿತು. 6-7 ಅವರು ಸುಮ್ಮನೆ ಕೂತಿರಂಗಾಯಿತು. ನಮ್ಮ ಸಿಸಿ ಹೆಂಗೋ ಆರಾಮಾಗಿ ಹೋಯ್ತವನೆ. ಟೆಂಟೆಲ್ಲ ಹಿಡ್ಕೊಂಡು. ಒಂದು ಬ್ಯಾಗ್ ಐತೆ, ಹಿಂದೆ ಕಡೆ ಒಂದು ಕ್ಯಾರಿ ಬ್ಯಾಗ್ ಅಷ್ಟೇ. ವಾಯ್ಸ್ ಎಲ್ಲ ಡಮರ್ ಆಗಿದೆ. ಫೈನಲಿ ಅಯೋಧ್ಯೆಗೆ ಬಂದಿದ್ದೀವಿ. ವಾಯ್ಸ್ ಬೇರೆ ಹೊಂಟೋಗೈತೆ ನೋಡಿ. 7 ಅವರ್ ಮಾಡ್ಕೊಂಡು 3 ಅವರ್ ಬರೋ ಟೈಮಿಂಗ್ಸ್ಗೆ 7 ಅವರ್ ಮಾಡ್ಕೊಂಡು ಕರ್ಕೊಂಬಂದವನು ಟ್ರೈನ್. ಅವನು ನೋಡಿದ್ರೆ ಇಲ್ಲಿ ಇನ್ನೂ 4 ಕಿಲೋಮೀಟ್ರ್ ಇನ್ನೂ ಮುಂದೆನೇ ಐತೆ. ನೋಡಿದ್ರೆ ಆಗಲಿ ನಿಲ್ಸೇ ಬಿಟ್ಟವನೆ. ನಾವು ಅದಕ್ಕೆ ಅಲ್ಲೇ ಕೆಳಗಡೆ ಹೇಳ್ಕೊಂಡು ನಡ್ಕೊಂಡು ಬರ್ತಾಯಿದ್ದೀವಿ, ನಾವು ಮತ್ತು ನಮ್ಮ ಬ್ರೋ ಮತ್ತು ನಮ್ಮ ಶಿಷ್ಯ. ಇವಾಗ ಸೀದಾ ದೇವಸ್ಥಾನದ ಹತ್ರ ಹೋಗ್ತೀವಿ ಸ್ನಾನ ಮಾಡಿಕೊಂಡು. ಬನ್ನಿ ಹೋಗೋಣ, ಅಲ್ಲೋಗಿ ತೋರಿಸ್ತೀನಿ ಏನಿದೆ. ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಬ್ರೋ ಇಲ್ಲಿಂದ? ಇನ್ನೂ 4 ಕಿಲೋಮೀಟ್ರ್ ಅಲ್ಲ? 4.6. ಆಟೋ ಇದ್ರೆ ಆಟೋ ಕೆಳಗೆ ಬಂದಿದ್ದು. ಬೈಕಲ್ಲಿ ಸರಾಯಿ ಘಾಟ್ಗೆ ಕರ್ಕೊಂಡು ಹೋಗೋಕ್ಕೆ 400 ರೂಪಾಯಿ ಕೇಳ್ತಾವನು ಒಬ್ರಿಗೆ. ಅದು ಬೈಕಲ್ಲಿ. ಅಲ್ಲಿ ನೋಡಿ, ಅಲ್ಲಿ ಕೇಳ್ತಾ ಇದ್ದಾರೆ, ಅವನೇ ಕೇಳ್ತಾ ಇರೋದು. ಬೈಕಲ್ಲಿ ಹೋಗೋಕ್ಕೆ ಅಷ್ಟೊಂದು ಕೇಳ್ತಾವ್ರು ಕಾಸು, ಬರೀ 4 ಕಿಲೋಮೀಟ್ರಿಗೆ. ಅಲ್ಲಿ ಬರೀ ಒಬ್ಬಂಗೆ 200 ರೂಪಾಯಿ ಕೇಳಿದ್ರು. 200 ಅಲ್ಲ, 400 ಕೇಳಿದ್ದು. ಇಲ್ಲಿ 3 ಜನಕ್ಕೂ ಸೇರಿಸಿ 150 ರೂಪಾಯಿ ಆಟೋದಲ್ಲಿ. ಯಾರು ಬಂದರೆ ಆಟೋದಲ್ಲೇ ಬನ್ನಿ ಅದು ಕೇಳಿಕೊಂಡು. ನಮ್ಮ ಭಯ ಇನ್ನೂ ಕಮ್ಮಿ ಮಾಡಿಸಿದ್ರು, 130 ರೂಪಾಯಿ ಏನಂತ ಮಾತಾಡೋರೆ. ಅಣ್ಣ ನೋಡಿದ್ರೆ ಇಲ್ಲೇ ತಿರುಗಿಸ್ತವ್ರೆ. ಈಗ ಶಾರ್ಟ್ ಕಟ್ಟಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿಂದ ಹೋದರೆ 3 ಕಿಲೋಮೀಟರ್ಸ್ ಅಲ್ವಾ ಭಯ? 3.5 ಕಿಲೋಮೀಟರ್. ಇಲ್ಲಿಂದ ಹೋದರೆ 3.5 ಕಿಲೋಮೀಟರ್ಸ್ ಅಂತೆ. ಹಂಗೆ ಹೋಗೋಣ. ಎಲೆಕ್ಟ್ರಿಕ್ದು. ಓಕೆ ಓಕೆ, ಜಲ್ದಿ ಪೀಕರ್ ಆವು ಭಯ್ಯ. ನಮ್ಮ ಕರ್ನಾಟಕದಲ್ಲಿ ಆಟೋಗಳೆಲ್ಲ ಚೆನ್ನಾಗಿಲ್ವ ಭಯ್ಯ? ಸೂಪರ್ ಆಗಿದೆ. ಇಲ್ಲಿ ಜನ ಜಾಸ್ತಿ ಜನ ಇರ್ಬೇಕು, ಅದಕ್ಕೆ
ಎಲೆಕ್ಟ್ರಿಕ್ ಬಂದ್ಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ ನೋಡಿ. ಕೀ ಹಾಕೋರು ಎತ್ತಾಕೊಂಡು ಹೋಗ್ಬಿಡೋಣ. ಕಾಶಿ ಎಲ್ಲ ನೋಡ್ಕೊಂಬರ್ಬೋದು. ಹೆಂಗಿದ್ರು ನಂಗೆ ಆಟ ಓಡಿಸೋಕೆ ಬರುತ್ತೆ. भैया कितने स्पीड में चलते हैं? स्पीड तो 35 है, लेकिन चलाता होली है क्योंकि सड़क बहुत खराब है। फुल स्पीड में गाड़ी क्या रहा है पलटने का। वो 3 व्हीलर है ना? हाँ 3 व्हीलर है, 3 चक्का है ना, इसलिए दिक्कत है। जब रास्ता सही रहता ना मेन रोड पे फुल चलता है 35। ओके। रेंज कितने देते हैं वो गाड़ी? 100 किलोमीटर। 100 किलोमीटर। ये एक चार्ज के लिए? एक चार्ज 100 किलोमीटर। ಇಲ್ಲಿಗೆ ಬಂದಾಗ ಬೈಕಲ್ಲಿ ಮಾತ್ರ ಬರೋಕ್ಕೆ ಹೋಗ್ಬೇಡಿ, ಎಲ್ಲರೂ ಆಟೋದಲ್ಲಿ ಮಾತ್ರ ಬನ್ನಿರಿ. ಈ ಥರ ಜಾಸ್ತಿ ಆಟೋಗಳೇ ಬರ್ತಾ ಇದ್ದಾವೆ. ಅವ್ರನ್ನೇನಾರ ಕೇಳೋಕೆ ಹೋದರೆ ಆಟೋಗಳೆಲ್ಲ ಹೋಗಲ್ಲ ಅಂತ ಅಂತಾರೆ. ಒಂದ್ಸತಿ ಅವ್ರನ್ನೇ ಕೇಳ್ಬಿಟ್ಟು ನೋಡಿ, ಏನಕ್ಕೆ ಅಂತಂದರೆ ಅವ್ರು ಜಾಸ್ತಿ ಕಾಸು ಮಾಡ್ಕೊಳ್ಳೋಕೆ ನೋಡ್ತಾರೆ. ಬೈಕ್ ಅವರು ಸುಮ್ಮನೆ ಒಬ್ಬೊಬ್ರಿಗೇ ಅಷ್ಟೊಂದೆಲ್ಲ ಕಾಸು ಮಾಡ್ತಾರೆ. ಇಲ್ಲಿಗೆ ಬರೋರು ಯಾರನ್ನು ಮೇಕಪ್ ಹಾಕೊಂಡ್ ಬರಬೇಡ್ರಿ. ಇಲ್ಲಿರೋ ಧೂಳಿನೇ ನಿಮ್ಗೆ ಒಳ್ಳೆ ಮೇಕಪ್ ಆಗುತ್ತೆ. ನೋಡಿ ಇವನು ಅಲ್ಲೇ ಬೆಳಗಾಗ್ಬಿಟ್ಟವನೆ. ಬರ್ತಾನೆ ವೈಟ್ ಆಗಿದ್ದೀವಪ್ಪ. ಇಲ್ಲ ನಿನ್ನ ಫುಲ್ಗೆ ಇದೆಯಾ ನೋಡು, ಇಲ್ಲೆಲ್ಲ ಫುಲ್ಲು ಒಂಥರ ಒಳ್ಳೆ ಪೌಡ್ರ್ ಹಾಕ್ತಂಗೆ ಹಾಕೋಗಿಲ್ವ ಎಲ್ಲರೂ. ಸಿಕ್ಕಾಬಿಟ್ಟೆ ಧೂಳು. ಹಾಗೆ ನದಿ ಸಿಕ್ಕಾಬಿಟ್ಟೆ ಉದ್ದ ಐತೆ ಅಂತ ಬಂದು ನೋಡಿದ್ರೆ ಹಿಂಗೈತೆ. ಹಿಂಗೆ ಸಂದಿಲೆಲ್ಲ ತೂರ್ಕೊಂಡು ಹೋಗ್ಬೇಕಾಯ್ತದೆ ನೋಡಿ. ಇಲ್ಲಿ ಹೋಗಂಗಿಲ್ಲ ಕಣ, ಇಲ್ಲಿ ಹೋಗಂಗಿಲ್ಲ, ಹಂಗಿದ್ರು ಹೋಗ್ತಾ ಇದೀವಿ. ನದಿ ಅಂದರೆ ಜೋರಾಗಿ ಹರಿತೈತೆ ಇರ್ತದೆ ಅಂತಂದ್ರೆ ಏನಾಯ್ತು ಈ ಥರ ಐತೆ. ಇಲ್ಲಿಂದ ಮಣ್ಣೆ ಹೆಂಗೆ ಅನ್ಸುತ್ತೆ ಕಣ, ಒಳ್ಳೆ ಪೌಡ್ರ್ ಥರ ನೋಡಿ. ಅದಕ್ಕೆ ಧೂಳು, ಅದಕ್ಕೆ ಸಿಕ್ಕಾಬಿಟ್ಟೆ ಧೂಳು. ಅಲ್ಲಿ ನಿಮ್ಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು, ಲಾಸ್ಟಲ್ಲಿ ಏನೂ ಕಾಣಿಸ್ತಲ್ಲ, ಅಲ್ಲಿ ಬರೀ ಧೂಳು. ಡೇಂಜರ್ ಪ್ಲೇಸ್ ನೋಡಿ. ನದಿ ಹೆಂಗಿದೆ, ಸರಾಯು ನದಿ ನೋಡಲ್ಲಿ ಧೂಳಲ್ಲಿ. ಅಪ್ಪ ನೀವು ಹೋಗೋಣ, ಹೆಂಗೋ ಮಾಡ್ಕೊಂಡಾಗ ಬಂದ್ಬಿಟ್ಟಿದ್ದೀವಿ. ಫುಲ್ಲು ತಣ್ಣಗೈದೆ. ನಡ್ಕೊಂಡು ಹೋಗ್ತಾ ಇದೆ ನೋಡಿ ನದಿಯಲ್ಲಿ. ಗಾಳಿನೂ ಜೋರಾಗಿ ಬರ್ತಾಯಿದೆ. ನಮ್ಮ ಸಿಸಿ ಅಲ್ಲಿ ತಪ್ಪಿಸ್ಕೊತವನೆ. ಬಾರೋ ಬೇಗ, ಒಂಟೆ ಅಂತೆ, ಬಾರೋ ಬೇಗಲೇ. ಸರಾಯು ನದಿಯಲ್ಲಿ ಸ್ನಾನ ಅವರಿಬ್ಬರಲ್ಲೇ ಹೋಗವ್ರೆ. ಆಯ್ತಾಯ್ತು ಹೊಡಿಯ. वो गंदा है और अर्शन है। अर्शना और गंद है। हाँ चंदन है, अच्छा वाला चंदन है। चंदन है। ನಾನೊಂದು ರೇಂಜಿಗೆ ಮಾಡಿಲ್ವಾ ಬಂದಿಲ್ಲ. ನಮ್ಮ ಹಾಕ್ಸ್ಕೊಳ್ಳಿ ಬರೀ 10 ರೂಪಾಯಿ ಅಷ್ಟೇ. ಈಗ ನಮ್ಮ ಸಿಸಿ ಹಾಕ್ಸ್ಕೊತಾನೆ. ಏನೋ ಒಂಥರ ತಣ್ಣಗಾಗ್ತಾಯಿದೆ ಭಯ್ಯ. ನಮ್ಮ ಭಯ ಏನೋ ಹಾಕ್ಸ್ಕೊತವ್ರೆ. ಸರಿಯಾಗಿ ಹಾಕಿ ಒಂದು ನಾಮನ. पंडित जी राम मंदिर के लाने यहीं से इधर से सीधे। हाँ बाबू जी, ಜೈ ಶ್ರೀರಾಮ್, ಜೈ ಮಹಾಕಾಲ್. ಇನ್ನು 2-3 ಕಡೆ ಬಳಸ್ಕೊಳ್ಳೋಣಲ್ಲಿ. ಸ್ನಾನ ಮಾಡೋಕ್ಕೆಲ್ಲ ಇಲ್ಲೇ ಎಲ್ಲ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ.
ದೇವಸ್ಥಾನದಿಂದ ಒಂದು 2 ಕಿಲೋಮೀಟ್ರ್ ಬರಬೇಕು. ಸರಾಯು ನದಿ ಅಂತ ಕೇಳಿದ್ರೆ ಇಲ್ಲಿ ಕರ್ಕೊಂಬಂದು ಬಿಡ್ತಾರೆ. ನೋಡಿ ಇದೆ ಸರಾಯು ನದಿ. ನೋಡಿ ಅಲ್ಲೆಲ್ಲ ಆಟ ಆಡ್ದವ್ರು ಆರಾಮಾಗಿ, ಚೆನ್ನಾಗಿದೆ. ಡ್ರೆಸ್ಸು ಬ್ರೋ, ಡ್ರೆಸ್ಸು ಇಲ್ಲಿ ಬೇಡ. ನೋಡಿ ನಾವು ಒಂದು ನಾಮ ಹಾಕ್ಸ್ಕೊಂಡು 10 ರೂಪಾಯಿ ನಾಮ. ಈಗ ಸೀದಾ ದೇವಸ್ಥಾನದಾಗ ಹೋಗ್ತಾ ಇದೀವಿ. ಜನಗಳೇನು ಎಷ್ಟೊಂದು ಜನ ಅವ್ರಿ, ಅದ್ರಲ್ಲಿ ನಾವು 3 ಜನ. ಊಟ ಮಾಡೋಣ ಅಂತ ಬಂದು ಒಳ್ಳೆ ಊಟ ಸಿಗ್ತೈತೆ. ಇನ್ನೂ ಟೇಸ್ಟೇ ಮಾಡಿಲ್ಲ. ಒಟ್ನಲ್ಲಿ ನೋಡೋಕೆ ಚೆನ್ನಾಗೈತೆ. ಊಟ ತಿನ್ನೋಣ. 1.5 ಕಿಲೋಮೀಟ್ರ್ ಹಿಂಗೆ ನಡ್ಕೊಂಡು ಹೋಗ್ಬೇಕು. ನೋಡಿ ಎಷ್ಟೊಂದು ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ. ಹನುಮಾನ್ ಗರಿ ಆ ಕಡೆಗೆ ಹೋಗೋದು, ಈ ಕಡೆಗೆ ರಾಮ ಮಂದಿರ್ಗೆ ಈ ಕಡೆಗೆ ಹೋಗೋದು. ಅದಕ್ಕೆ ಫಸ್ಟ್ ಅಲ್ಲೇ ಡೈವರ್ಟ್ ಆಗಿಬಿಟ್ಟಿದ್ದಾರೆ. ನೀವೊಂದು ಅಬ್ಸರ್ವ್ ಮಾಡ್ಬೋದು, ಅಂಗಡಿಗಳದೆಲ್ಲ ಸೇಮ್ ನಂಬರ್ ಒಂದೇ ಬೋರ್ಡ್ಗಳಿದೆ. ಇಲ್ಲಿ ಯಾವ ಕಡೆಗೆ ನೋಡಿದ್ರು ಅದೇನೇ ಇದೆ ನೇಮ್ದು. ಅಲ್ಲಿ ನೋಡು, ಪೂಜಾ ಜ್ಯುವೆಲ್ಸು, ಗಾಯತ್ರಿ ಇಟ್ಟು, ಗಾಯತ್ರಿ ಇವರಿಂದ ಟ್ರೆಂಡ್ ಇದತ್ತು ಟೆಂಡರ್ ತಗೊಂಡಿರೋದು ಆಫೀಸಿಂದ, ಅದಕ್ಕೆ ಅವ್ರನ್ನೆಲ್ಲ ಒಂದೇ. ಎಲ್ಲ ಅಂಗಡಿಗಳಿಗೂ ಟೆಂಡರು. ಜೈ ಶ್ರೀರಾಮ್. ನೋಡಿ ಅಲ್ಲಿಂದ ಹೆಂಗ್ ಬಂದು ಅಂತಾನೆ ಗೊತ್ತಾಯ್ತಲ್ಲ. ಎಲ್ಲ ತಿಳ್ಕೊಂಡು ಬರ್ತವ್ರೆ. ಇನ್ನೂ ಒಂದು 50% ಆಗಿಲ್ಲ ಕೆಲಸ ಇಲ್ಲಿ. ಸುಮ್ಮನೆ ಬರೀ ಒಂದೇ ಒಂದು ದೇವಸ್ಥಾನ ಅಷ್ಟೇ ತೋರಿಸೋರು. ಇಲ್ಲಿ ಏನಂದ್ರೆ ಏನೂ ಕನ್ಸ್ಟ್ರಕ್ಷನ್ ಆಗಿಲ್ಲ. ಎಲ್ಲ ಇನ್ನೂ ಈಗ ಆಗ್ತಾ ಇದೆ. ಬರೀ ಒಳಗಡೆ ಒಂದೇ ಒಂದು ಮೂರ್ತಿ ಇಕ್ಕಿದ್ದಾರೆ ಅಷ್ಟೇ ರಾಮಂದು. ಮಿಕ್ಕಿದೆಲ್ಲ ಇಲ್ಲಿ ನೋಡಿ, ಒಂದು ರೋಡನ್ನು ಚೆನ್ನಾಗಿ ಮಾಡಿಲ್ಲ ನೋಡಿ. ಎಲ್ಲೋದ್ರೂ ಧೂಳು ಸೇಮ್ ಅದೇ, ಎಲ್ಲ ಕನ್ಸ್ಟ್ರಕ್ಷನ್ ಆಗ್ತಾರೆ ಜಾಗಗಳೇ ಎಲ್ಲ ಫುಲ್ಲು. ನೋಡಿ ದೂರದಿಂದ ಇಲ್ಲಿ ಈ ಥರ ಅನಿಸುತ್ತೆ. ಸೇಫರ್ ಲಾಕರ್ ಒಂದು ಸ್ಪೆಷಲಿಟಿ ಇಲ್ಲ ಗುರು ಇಲ್ಲಿ. ನೋಡಿ ಗುರು, ಇಲ್ಲಿ ಚಪ್ಪಲಿ ಎಲ್ಲ ಹೆಂಗೆ ಎಸ್ತಿದ್ದಾರೆ ಇಲ್ಲಿ ಹನುಮಾನ್ ಟೆಂಪಲ್ ಹತ್ರ. ಒಂದೇ ಒಂದು ಫೆಸಿಲಿಟಿ ಇಲ್ಲ, ಏನಂದ್ರೆ ಏನೂ ಇಲ್ಲ. ನೋಡಿ ಬ್ಯಾಗ್ಗಳು ಹಿಡ್ಕೊಂಡು ನಾನೇ ಓಡಾಡ್ತಾ ಇದ್ದೀನಿ ಇಲ್ಲಿ. ಸೇಫ್ ಲಾಕಲ್ ಸೈಡ್ಗೂ ಏನಂದ್ರೆ ಏನೂ ಇಲ್ಲ. ಅಷ್ಟೊಂದು ಜನ ಇದ್ದಾರೆ ನೋಡಿ. ಬ್ಯಾಗ್ಗಳು ಅಷ್ಟೇ, ನಮ್ಮ ಬೈಯನು ಹಂಗೆ ಹಿಡ್ಕೊಂಡು ಹೋಯ್ತವನೆ, ನಮ್ಮ ಸಿಸಿಯನ್ನು ಹಂಗೆ ಹಿಡ್ಕೊಂಬತ್ತವನೆ. ಒಂಚೂರು ಫೆಸಿಲಿಟೀಸ್ ಇಲ್ಲ. ಇನ್ನೊಂದು 10 ವರ್ಷ ಆದಮೇಲೆ ಬರಬೇಕಷ್ಟೇ ಅಯೋಧ್ಯ ಮತ್ತು ಇಲ್ಲಿಗೆಲ್ಲ. ಇನ್ನು ವಯಸ್ಸಾದವ್ರನ್ನೆಲ್ಲ ಕರ್ಕೊಂಬಂದ್ರೆ ಅಷ್ಟೇ ಗೋವಿಂದ. ನೋಡಿ ಹೋಯ್ತಾ ಇದ್ದೀವಿ ಹನುಮಾನ್ ಟೆಂಪಲ್ಗೆ. ಹನುಮಾನ್ ಟೆಂಪಲ್ ನೋಡಿ. ಬೇಕಾದ್ರೆ ಬಂದವರೆಲ್ಲ ಬ್ಯಾಗ್ಗಳನ್ನೆಲ್ಲ ತೊಗೊಂಡೆಲ್ಲ ತಲೆ ಮೇಲೆ ಬರ್ತಾ ಇದ್ದಾರೆ. ಈ ಥರ ಎಲ್ಲ ಹೋದರೆ ಸೇಫ್ಟಿ ಇಲ್ಲ, ಏನಂದ್ರೆ ಏನೂ ಇಲ್ಲ ನೋಡಿ. ಹಿಂದಗಡೆ ಬರ್ತಾ ಇರೋರು ಅಷ್ಟೇ ನೋಡಿ. ಪೊಲೀಸ್ನವರೆಲ್ಲ ಕೂತ್ಕೊಂಡು ಮಜಾಕ್ ಮಾಡ್ತಾರೆ. ಜೈ ಶ್ರೀರಾಮ್. ಒಂದೊಂದು ರೋಡ್ ಮಿಸ್ ಆದ್ರೂ ಎಲ್ಲೆಲ್ಲ ಹೋಗ್ಬಿಡ್ತೀವಿ. ನಮ್ಮ ಬೈಯ ನೋಡಿ
ನಾವು ರಾಮ ಮಂದಿರ್ಗೆ ಇನ್ನೂ ಮುಂದೆ ಹೋಗ್ಬೇಕಾಯ್ತು. ನಾವು ಸ್ಲಿಪ್ಪರೆಲ್ಲ ಅಲ್ಲಿ ಬಿಟ್ಟಿದ್ದು, ಅಲ್ಲಿ ತೊಗೊಳಕ್ಕೇನೆ ಮತ್ತೆ ನಾವು ಬೇರೆ ರೂಟ್ಗೆ ಹೋಗ್ಬಿಟ್ಟಿದ್ದು. ನಾನು ಮತ್ತು ಅವನಿಬ್ಬರು ಹೋಗ್ತಾ ಇದ್ದೀವಿ ಈಗ. ಮುಂದೆಗಡೆ ಅಲ್ಲಿ ರೈಟ್ ತೊಗೋಬೇಕು, ನೋಡೋಣ ಅಲ್ಲಿ ಸ್ಲಿಪ್ಪರ್ ಸಿಗುತ್ತೆ ಹೆಂಗೆ ಅಂತ. ಹನುಮಾನ್ ಟೆಂಪಲ್ ಹತ್ರ ಮಾಡ್ತಾರೆ ಅವ್ರಿಗೆ. ಬಿಟ್ಟು ಸ್ವೀಟ್ ಇಸ್ಕೊಂಡು ತಿನ್ಕೊಂಡು ಹೋಗ್ತಾ ಇದ್ದೀನಿ. ಒಂದು ಸ್ಯಾಂಪಲ್ ಕೇಳಿದೆ ಕೊಟ್ಟ. ರಾಮ್ ರಾಮ್. ಒಳಗಡೆ ಬಂದರೆ ಈ ಥರ ಸ್ಯಾಂಪಲ್ಗಳು ಸಿಗ್ತವೆ, ಫ್ರೀಯಾಗಿ ಇಸ್ಕೋಗ್ಬೋದು. ಹಾಂ, ಹೆಂಗೆ ಮಾಡ್ತಾರೆ ಅಂತ ನೋಡೋಕ್ಕಂತೂ ಹೋಗ್ಬಿಡಿ. ನಾವು ಬೆಳಗ್ಗೆ ಅಷ್ಟೊಂದು ಕಷ್ಟ ಬಿತ್ಕೊಂಡು ಬಂದಾಗ ಇಲ್ಲಿ ನೋಡಿದ್ರೆ ಇಲ್ಲೇ ಐತೆ ರೈಲ್ವೆ ಸ್ಟೇಷನ್ನು ಹತ್ರ. ಇಲ್ಲಿಂದ ರೈಲ್ವೆ ಸ್ಟೇಷನಿಂದ ದೇವಸ್ಥಾನ ಗಂಟ ಸಿಕ್ಕಾಪಟ್ಟೆ ಹತ್ರ ಆಗುತ್ತೆ. ಬೆಳಗ್ಗೆ ನಾವೇ ಸುಮ್ಮನೆ ಎಲ್ಲ ಸುತ್ತಾಡ್ಕೊಂಬಂದು. ಸಕ್ಕತ್ತಾಗೈತಲ್ಲ. ಅಯೋಧ್ಯ ಧಾಮ್ ಜಂಕ್ಷನ್ ಅಂತ ಬರಬೇಕು. ಅಯೋಧ್ಯ ಧಾಮ್ ಜಂಕ್ಷನ್ ಅಂತ, ಅಯೋಧ್ಯ ಕಾಂಟ್ ಅಂತ ಬೇರೆ ಇನ್ನೊಂದಿರುತ್ತೆ, ಅಲ್ಲೇ ಇಳ್ಕೊಬೇಡ್ರಿ. ಅಯೋಧ್ಯ ಧಾಮ್ ಜಂಕ್ಷನ್ ಹತ್ರ ಬನ್ನಿರಿ. ಇಲ್ಲಿ ಬಂದರೆ ಆರಾಮಾಗಿ ನಡ್ಕೊಂಡೇ ಹೋಗ್ಬೋದು. ಇಲ್ಲಿಂದ ಒಂದು 3 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ. ಇವಾಗ ಇಲ್ಲಿಂದ ಡೈರೆಕ್ಟ್ ವಾರಣಾಸಿಗೆ ಹತ್ತುತ್ತೀವಿ ಟ್ರೈನು. ಮಧ್ಯಾಹ್ನ ಅಲ್ಲ, ಮಧ್ಯರಾತ್ರಿ ಅಲ್ಲಿ ಹೋಗ್ತೀವಿ. ನಾಳೆ ಮುಂದಿನ ವ್ಲಾಗು ವಾರಣಾಸಿದು, ತಪ್ಪದೆ ನೋಡಿ. ಬಾಯ್.